ಅದು ಇವತ್ತು ಕ್ಲೀನಿಂಗಿಗೆ ಬಂದಾಗತ್ತೆ ನೀವು ಅಲ್ಲ, ಚೂರು ಹಿಡ್ಕೊಳ್ಳಿ ಆಯ್ತಾ. ಇದನ್ನ ಅಡ್ಡನೇ ಇಟ್ಕೊಳ್ಳಿ. ಏನಪ್ಪ ಶಾಲೆಯಲ್ಲಿ ಬಂದಿದ್ದೇನಾ? ಬಂತಾ ನೋಡಿ ಸ್ನೇಹಿತರೆ, ಅವು ನೋಡಿ ಎಷ್ಟು ಒದ್ದಾಡ್ತಾ ಇದೆ, ಚೀಲದಲ್ಲಿ ಒದ್ದಾಡ್ತಾ ಇದೆ ಅಂದರೆ ಇದು ಬಿಡಲಿಕ್ಕೆ ಭಯಂಕರ ಖತರ್ನಾಕ್ ಹಾವು ಇದು ಹಾವು. ನಾನು ಸ್ವಲ್ಪ ಇವತ್ತು ಸೆಕೆ ತುಂಬ, ಹೆಲ್ತು ಕರೆಕ್ಟ್ ಇಲ್ಲದಿದ್ದ ಕಾರಣ ಒಂಚೂರು ಮಲ್ಕೊಂಡಿದ್ದೇನೆ. ನೋಡಿದ್ರಿಯಾ, ಮಲ್ಕೊಂಡಿದ್ದೆ. ನಮ್ಮ ಸ್ನೇಹಿತರಾದ ದಿನಕರ್ ಮಾಸ್ಟ್ರು ಅವರು ನಮ್ಮ ಇಲ್ಲಿ ಕೆಳಗಡೆ ಮಡಿಕಲ್ ತಾರಾಪತಿ ಉಪ್ಪಂದ ಗ್ರಾಮ ಬರುತ್ತೆ, ಬೈಂದೂರು ತಾಲೂಕು ತಾರಾಪತಿ ಗ್ರಾಮ ಬರುತ್ತೆ, ಉಪ್ಪಂದ ಗ್ರಾಮ ಬರುತ್ತೆ. ತಾರಾಪತಿ ಸ್ಕೂಲಲ್ಲಿ ಇನ್ನೊಂದು 2 ದಿವಸದೊಳಗೆ ಮಕ್ಕಳಿಗೆಲ್ಲ ಶಾಲೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ಹೆಂಗಸರೆಲ್ಲ ಸೇರಿಕೊಂಡು ಪಾಪ ಇದನ್ನು ಶಾಲೆಯೆಲ್ಲ ಕ್ಲೀನಿಂಗ್ ಮಾಡ್ತಿದ್ದಿದ್ರು. ಅಷ್ಟೊತ್ತಿಗೆ ಪಾಪ ಒಂದು ಲೇಡೀಸ್ ಮೇಡಮು ಅವರು ಶಾಲೆ ಕ್ಲೀನ್ ಮಾಡುವಾಗ ಅಕ್ಕಿ ಚೀಲದ ಹತ್ರ ಈ ಹಾವು ಕಾಣಿಸ್ಕೊಳ್ಳುತ್ತೆ. ಅವರಿಗೆ ಕಾಣಿಸ್ಕೊಳ್ಳುತ್ತೆ. ಭಾಳ ಖತರ್ನಾಕ್ ಹಾವಿದು, ಹೊರಗಡೆ ಹೋಗೋಕ್ಕೆ ಕೇಳಲ್ಲ. ನೋಡಿ ಹೊರಗಡೆ
ಹೋಗಿ. ನೋಡಿ ಗಂಡು ಸರ್ಪ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಅಟ್ಯಾಕ್ ಮಾಡಲಿಕ್ಕೆ ಬಂತು 2-3 ಸಾರಿ ನೋಡಿ. ಹೋಗ್ತಾಯಿದ್ದೆ ನೋಡಿ. ದಯವಿಟ್ಟು ಅದು ಏನಾಯಿತು, ಆ ಲೇಡೀಸ್ ಅವರು ಪಾಪ ಆ ಚೀಲವನ್ನು ಎಳೆಯುವಾಗ ಹಾವಿನ ತಲೆ ಇನ್ನೊಂದು ಭಾಗದಲ್ಲಿ, ಮುಂದಿನ ಭಾಗದಲ್ಲಿತ್ತು. ಹಾಗಾಗಿ ಅವರಿಗೆ ಕಚ್ಚಲಿಲ್ಲ. ಆವಾಗ ಸಡನ್ನೇ ನನಗೆ ಕರೆ ಮಾಡಿದರು. ಕರೆ ಮಾಡಿದ ತಕ್ಷಣ ನಾನು ಸ್ಥಳಕ್ಕೆ ದೌಡಾಯಿಸಿ ಹೋಗಿ ಆ ಹಾವನ್ನು ಸೆರೆ ಹಿಡಿದಿದ್ದೇನೆ. ಈಗ ಇಂಥ ದಟ್ಟವಾದ ಕಾಡಲ್ಲಿ ಒಳ್ಳೆ ನೀರು ಎಲ್ಲ ಸಿಗೋದು. ಅವರು ಹೆಡ್ ಮಿಸ್ ಅವರು ಕೂಡ ಹೇಳಿದರು, HM ಅವರು, ಒಳ್ಳೆ ಜಾಗದಲ್ಲಿ ಬಿಡಿ ಅಂತ. ಯಾವ ಹಾವುಗಳನ್ನು ಅಲ್ತು ಜಾಗದಲ್ಲಿ ಬಿಡೋದಿಲ್ಲ, ಒಳ್ಳೆಯ ಅರಣ್ಯದಲ್ಲೇ ಬಿಡ್ತೇನೆ. ದಯವಿಟ್ಟು ಈ ಸ್ನೇಹಿತರೆ ವಿಡಿಯೋ ನೋಡಿದವ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು 2 ನಂಬರ್ ಇದರಲ್ಲಿ ಕೊಟ್ಟಿರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಉಪ್ಪುಂದ ಅಂಬಾಗಿಲು.